ಕ್ರೇಜಿ ಇತ್ತು ಮಾತ್ರ. ಆಲ್ಮೋಸ್ಟ್ 900. ಶಾರ್ಟ್ ಸೆಟ್ ಚೆನ್ನಾಗಿರುತ್ತೆ ಅಲ್ಲ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರಚಿತಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಇನ್ ಥೈಲ್ಯಾಂಡ್. ಇವತ್ತು ಬೆಳಗ್ಗೆನೆ ಬೇಗ ರೆಡಿಯಾಗಿ ಈಗ 8:30 ತಿಂಡಿ ತಿನ್ಬಿಟ್ಟು ಹೊರಡಬೇಕು. ಇವತ್ತು ಬಿಗ್ ಬುದ್ಧ ಟವರ್ ಇದೆ, ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ತೀವಿ. ಆಮೇಲೆ ಜೆಮ್ಸ್ ಗ್ಯಾಲರಿ, ಹನಿ ಬೀ ಫಾರ್ಮ್ ಅದೆಲ್ಲ ಇದೆ. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಈವ್ನಿಂಗ್ ಓಲ್ಡ್ ಟೌನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಷ್ಟನ್ನು ಇವತ್ತು ಕವರ್ ಮಾಡ್ತೀನಿ. ಆ್ಯಂಡ್ ATV ರೈಡ್ ಕೂಡ ಇದೆ, ಅದಷ್ಟು ಇವತ್ತೆಲ್ಲ ಕವರ್ ಮಾಡ್ತೀನಿ. ಪೂರ್ತಿ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ATV ರೈಡ್ಗೆ ಎಲ್ಲ ನಾವು ಇದನ್ನೆಲ್ಲನೂ ಕ್ಲೂಕ್ ಆ್ಯಪಿಂದ ಬುಕ್ ಮಾಡಿದ್ದು. ನಮಗೆ ಆಲ್ಮೋಸ್ಟ್ ಇದಿಷ್ಟಕ್ಕೆ ಪರ್ ಪರ್ಸನ್ 3K ಬಿತ್ತು. ಈಗ ತಿಂಡಿ ತಿನ್ಬಿಟ್ಟು ಹೊರಡೋಣ. ಚಲೋ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಟ್ಲಿಂದ ಇವಾಗ ಆಚೆ ಬಂದಿದ್ದೀವಿ. ಗಾಡಿ ಬಂದು ವೆಯ್ಟ್ ಮಾಡ್ತಾ ಇದೆ. ಇದು ಶೇರ್ಡ್ ಟ್ರಾನ್ಸ್ಫರು. ನಮ್ಮನ್ನ ಕರ್ಕೊಂಡೋಗಿ ಇವತ್ತೆಲ್ಲ ಆ್ಯಕ್ಟಿವಿಟೀಸ್ನ ತೋರಿಸ್ತಾರೆ. ಈಗ ನಾವು ಹೋಟ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮಗೋಸ್ಕರ ಇದು ಶೇರ್ ಟ್ರಾನ್ಸ್ಫರ್ ಬಂದು ಕಾಯ್ತಾ ಇದ್ರು. ಡ್ರೈವರ್ ಬಂದು ಕಾಯ್ತಾ ಇದ್ರು. ಇದು ಬಂದು ಶೇರ್ ಟ್ರಾನ್ಸ್ಫರ್. ತೋರಿಸಿ ಒಂದ್ಸಲ ವೆಹಿಕಲ್. ನಮ್ಮ ಹೋಟ್ಲಿಂದ 1/2 hour ಜರ್ನಿ ಅಂತ. ಗೈಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಕ್ಲೂಕ್ ಆ್ಯಪಿಂದ. ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ನೀಟಾಗಿ ಕರ್ಕೊಂಡೋಗಿ ಎಲ್ಲ ಆ್ಯಕ್ಟಿವಿಟೀಸ್ ತೋರಿಸ್ಕೊಂಡು ಮುಗಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ಸೀನರಿ ತುಂಬ ಚೆನ್ನಾಗಿದೆ. Thank you so much. I'll see you there. Around 20 minutes drive from here to go there. Okay. Thank you very much. ಅವ್ರನ್ನೆಲ್ಲ ಬೇರೆ ವೆಹಿಕಲ್ ಕರ್ಕೊಂಡು ಹೋಗ್ತೀವಿ. ATV ಟೂರ್ ಮುಗಿಸ್ಕೊಂಡು ಬನ್ನಿ ಅಂತ ಅಂದ್ರು. ATV ಟೂರ್ ಮಾಡೋದಕ್ಕೀಗ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತೀವಿ. ಓಹೋ, ಮಳೆ ಜೋರ ಆಯಿತು. ATV ಟೂರ್ ಮಾಡ್ದಂಗೆ ನಾವು ಇದರಲ್ಲಿ ATV ರೈಡಿಂಗಿಗೆ ಬಂದಿದ್ದೀವಿ. ಏನೋ ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಮಳೆ ನೋಡಿದ್ರೆ ಜೋರಾಗಿ ಬರ್ತಾ ಇದೆ. ಮಳೆಲೇ ಮಾಡೋದಾ? ಒಂದೇ ಓಡ್ತಾರೆ, ಕ್ಯಾಮ್ರಾ ತೊಗೊಂಡು ಬಂದಾರೆ. ಹೋಗಿ ಕಿಶೋರ್ ಫಾಸ್ಟ್ ಆಗಿ. ಕ್ರೇಜಿ ಆಗಿದೆ ಅದು ಮಳೆನಲ್ಲಿ. ಸೂಪರ್ ಆಗಿದೆ. ರೋಡ್ ಹೋಗ್ತಾ ಇನ್ನ ಖರಾಬ್ ಆಗಿತ್ತು. ಹೆಂಗಿದೆ ಕಿಶೋರ್ ATV ರೈಡ್ ಎಕ್ಸ್ಪೀರಿಯನ್ಸ್? ಅಷ್ಟೇ ಮಾಡ್ತಾರದು. ಕ್ರೇಜಿ ಇತ್ತು ಮಾತ್ರ. ಇಲ್ಲ ಕಿಶೋರ್, ಇಲ್ಲೇ ಬಂದಿದ್ದು. ಈಗ ಫೋಟೋ ವಿತ್ ಎಲಿಫೆಂಟ್ ಅಂತ ಕರ್ಕೊಂಡು ಬಂದಿದ್ದಾರೆ. ಇದು ಯಾವುದೋ ಪ್ಲೇಸ್. ಏನು ರೋಡ್ ಪಕ್ಕನೇ ಎಲಿಫೆಂಟ್ ಎಲ್ಲ ದೊಡ್ಡ ದೊಡ್ಡ. ಇಲ್ಲಿಲ್ವಾ? ಇಲ್ಲಿ ನಿಂತಿಲ್ವಾ ಇದು? ಸಖತ್ ದೊಡ್ಡದಿದೆ ಕಿಶೋರ್. ಟಪ್ಪಿ ಇದಕ್ಕೇನಾದ್ರು ಮದ ಎತ್ತಿತ್ತು ಅಂದ್ರೆ ಅಷ್ಟೇ ಕತೆ. ಎಷ್ಟೊಂದಿದೆ. ಪ್ಲೀಸ್ ಫೀಡ್ ಎಲಿಫೆಂಟ್ಸ್ ಆ್ಯಂಡ್ ಮಂಕೀಸ್ ಅಂತೆ. ಎಲಿಫೆಂಟ್ಸ್ ಏನೋ ಓಕೆ, ಮಂಕೀಸ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಬೀದಿಗೂ ಇರುತ್ತಪ್ಪ. ಈಗ ನೋಡಿದು ಕಣ್ಣು ಹೆಂಗ್ ಬಿಡ್ತಾ ಇದೆ. ಓ
ನೋಡಕ್ಕೆ ವಿಡಿಯೋಲಿ ಗೊತ್ತಾಗ್ತಾ ಇಲ್ಲ, ಬಟ್ ಸಖತ್ ದೊಡ್ಡದಿದೆ ಇದು. ಇಷ್ಟು ಇಲ್ಲಿ ಕೆಳಗಡೆಯಿಂದ ನಾವು ಇಲ್ಲಿ ನಿಂತಿರೋದು ಎಷ್ಟು ಹೈಟ್ ಇದೆ ನೋಡಿ ಕಿಶೋರ್. ಈ ಯಾರು ಮಾವುತ್ತಾ ಇಲ್ಲ ಏನಿಲ್ಲ. 100 ಬಾತ್. ಇಷ್ಟಕ್ಕೆ ಒಂದು ಬುಟ್ಟಿ ಬಾಳೆಹಣ್ಣಿಗೆ 100 ಬಾತ್ ಅಂತೆ, ಅಂದರೆ ಆಲ್ಮೋಸ್ಟ್ 250 ರುಪೀಸ್. ಕಿಶೋರ್ ಅಲ್ಲಿ ಕೇಳೋಣ ಬನ್ನಿ. ಕಡಿಮೆ ಇಲ್ಲ, ಕನ್ನಡ ಬರುತ್ತಾ ಅವ್ರಿಗೆ? 100 ಬಾತ್ ಅಂತೆ ಇದೊಂದು ಬುಟ್ಟಿಗೆ. ಕಿಶೋರ್ ಅಲ್ಲೇ ಜಾಸ್ತಿ ಇತ್ತು ಅನ್ಸುತ್ತೆ. ಚೆನ್ನಾಗಿದೆ ಇಲ್ಲಿ. ಎಷ್ಟು ಚೆನ್ನಾಗಿ ಹಗ್ ಮಾಡ್ತಾ ಇದೆ. ಓಕೆ ಸ್ಟಾರ್ಟ್. ಓಕೆ 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 ಎಷ್ಟು ಚೆನ್ನಾಗಿ ತಿರುಗ್ತೆ ಅಲ್ಲ, ಹಂಗೆ ಇದು ಒಂದು ಫೋಟೋಗೆ ಮೇಲ್ ಸೊಂಡ್ಲೆತ್ತೋದು, ಇದೊಂದು ಫೋಟೋಗೆ ಹಗ್ ಮಾಡೋದು ಎಲ್ಲೂ ನೋಡಿರಲಿಲ್ಲ ಕಿಶೋರ್. ಯಾರೋ ಕರ್ನಾಟಕ ಫ್ಲಾಗ್ನ ಕಾರ್ ಕಲರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ರೆಡ್ ವ್ಯೂ ನೋಡಿ. ಬಿಗ್ ಬುದ್ಧ ಅಂತ ಎಲ್ಲ ಕಡೆ ಟೂರ್ ಪ್ಲೇಸಲ್ಲಿ ತೋರಿಸ್ತೀವಿ ಅಂತ ಹಾಕ್ತಾರೆ, ಬಟ್ ಆ್ಯಕ್ಚುಲಿ ಬಿಗ್ ಬುದ್ಧ ಕ್ಲೋಸ್ ಆಗಿ 1 ವರ್ಷ ಆಯ್ತಂತೆ. ಅಲ್ಲೇನೋ ಆಕ್ಸಿಡೆಂಟ್ ಆಗಿಬಿಟ್ಟು ಒಳೇನಾಗಿತ್ತು, ಲೆಸ್ ಲೈಟಾ ಏನೋ ಅಲ್ಲೇನೋ ಬೆಳಕು ಕಡಿಮೆ ಅಂತೆ. ಬೆಳಕು ಕಡಿಮೆ ಆಗಿರೋದ್ರಿಂದ ಏನೋ ಆಕ್ಸಿಡೆಂಟ್ ಆಗಿ ಒಂದು 3-4 ಜನ ಸತ್ತೋದ್ರಂತೆ. ಸೊ ಅವಾಗ ಕ್ಲೋಸ್ ಆಗಿರೋದು ಬಿಗ್ ಬುದ್ಧ, ಇನ್ನೂ ಓಪನ್ ಆಗಿಲ್ಲ. ಇದೇ ನೋಡಿ ಬಿಗ್ ಬುದ್ಧ. ಇವಾಗ ನಮಗೆ ಫ್ರಂಟಿಂದ ತೋರಿಸ್ತಾ ಇಲ್ಲ, ಈಗ ಸದ್ಯಕ್ಕೆ ಕಾಣಿಸೋದು ಇಷ್ಟೇ. ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಫ್ರೂಟ್ಸ್ ತಗೊಳ್ಳೋಣ. ಇಲ್ಲಿನ ಜನ ನೋಡಿ ಎಲ್ಲ ಮಂಕೀಸ್ದು ಫೋಟೋಸ್ ಹೆಂಗೆ ತಗೊಳ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಬೀದಿಗೂ ಸಿಗುತ್ತೆ. ಇದು ವಚ್ಚಲಾಂಗ್ ಟೆಂಪಲ್ ಅಂತ. ಇನ್ನು ಟೆಂಪಲ್ಗೂ ಹೋಗಿಲ್ಲ ನಾವು, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಅದು ಬರ್ಗರ್ ಸಿಗುತ್ತೆ ಅಂತ ಹೇಳಿದ್ರು, ಸೊ ಬರ್ಗರ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಒಂದು ವೆಜ್ ಬರ್ಗರ್ಗೆ 60 ಬಾತ್ ಅಂತ. ಓಕೆ, ಏನೋ ಒಂದು ತಿನ್ನೋದಕ್ಕೆ ಸಿಗುತ್ತಲ್ಲ ಅಂತ ಬೇಗ ತಿಂದ್ಬಿಟ್ಟು ಟೆಂಪಲ್ಗೆ ಹೋಗೋಣ. ಬರ್ಗರ್ ನೋಡಿ, ನೋಡೋಕ್ಕೆ ಟೇಸ್ಟಿಯಾಗಿದೆ. ನೈಸ್. ಇದು ವಚ್ಚಲಾಂಗ್ ಟೆಂಪಲ್ ಒಳಗಡೆ ಬಂದಿದ್ದೀವಿ. ಇಲ್ಲಿ 3 ಸ್ಟ್ಯಾಚು ಥರ ಏನೋ ಮಾಡಿದ್ದಾರೆ, ಬುದ್ಧ ಅಂತೆ. ನೇಮ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು ಎಲ್ಲ ಗೋಲ್ಡ್ ಲೀಫ್ ಅಂತ ಏನೋ ಎಲ್ಲ ಅಂಟಿಸ್ತಾ ಇದ್ರು, ಗೋಲ್ಡ್ ಪೇಪರ್ ಥರ. ಏನೋ ಹಿಸ್ಟ್ರಿನಲ್ಲಿ ಬುದ್ಧ ಹತ್ರ ಇರಲಿಲ್ಲ ಅಂತ ಅಂದ್ಬಿಟ್ಟು ಜನರು ಈಗ ಗೋಲ್ಡ್ ಲೀಫ್ ಏನೋ ಕೊಟ್ಟು ಅರ್ಕೆ ಮಾಡ್ಕೊಳ್ತಾ ಇರೋ ಥರ ಅಂತೆ. ಸೊ ಬೇಸಿಕಲಿ ಇವ್ರು ವರ್ಷಿಪ್ ಮಾಡೋದು ಬುದ್ಧನ. ಗೋಲ್ಡ್ ಲೀಫ್ನ ಏನೋ ಸ್ಟ್ಯಾಚ್ಯೂಗೆ ಅಂಟಿಸ್ಬಿಟ್ಟು ಏನೋ ಕೇಳ್ಕೊತಾ ಇದ್ದಾರೆ. ಇವ್ರ ಕಡೆ ಪದ್ಧತಿ. ಹತ್ರ ಬಿಲ್ಡಿಂಗ್ ಈ ಥರ ಇದೆ. ಎಂಟ್ರೆನ್ಸ್ ಏನಿಲ್ಲ ಒಳಗಡೆ. ಇಲ್ಲಿ ಹಿಂದೆ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಕ್ರ್ಯಾಕರ್ಸ್ ಏನೋ ಬರ್ಸ್ಟ್ ಮಾಡ್ತಿದ್ದಾರೆ. ಕೇಳಿದ್ದಕ್ಕೆ ಏನೋ ವರ್ಷಿಪ್ ಮಾಡ್ತಾ ಇದ್ದಾರೆ. ಸೊ ಜನ ಏನೋ ಅರ್ಕೆ ಮಾಡ್ಕೊಂಡಿರ್ತಾರಂತೆ, ಅದು ತೀರಿಸಿದಾಗ ಬಂದು, ಅದು ತೀರ್ದಾಗ ಬಂದು ಅರ್ಕೆ ತೀರಿಸೋ ಥರ ಬಂದು ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡೋದು. ನಂತರ ಇವರು ಕೂಡ ಗಂಧದ ಕಡ್ಡಿ ಹಚ್ಚಿ ವರ್ಷಿಪ್ ಮಾಡ್ತಾರೆ. ಇಲ್ಲಿ ಕ್ಯಾಂಡಲ್ ಎಲ್ಲ ಇಟ್ಟಿದ್ದಾರೆ ಅಂಟಿಸೋಕ್ಕೆ, ದೀಪ ಬದಲು ಕ್ಯಾಂಡಲ್. ಇಲ್ಲೇ ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡ್ತಾ ಇದ್ದಿದ್ದು ಇವರು.
ಅಲ್ಲ ಇದು ಯಾವ ಥರ ವರ್ಷಿಪ್ ಪಾಪ ಕ್ರ್ಯಾಂಕರ್ಸ್ ಬರ್ಸ್ಟ್ ಮಾಡಿಬಿಟ್ಟು ಏರ್ ಪೊಲ್ಯೂಷನ್ ಮಾಡಿಕೊಂಡು ಹರಕೆ ತೀರ್ಸೋದು. ಟೆಂಪಲ್ ಒಳಗಡೆ ಹೋಗುವಾಗ ಫುಲ್ ಡ್ರೆಸ್ಅಪ್ ಆಗಿರಬೇಕು ಅಂತ ಅಂದ್ಬಿಟ್ಟು ಅವರೇ ಕ್ಲಾತ್ಸ್ನ ಕೊಡ್ತಾಯಿದ್ರು, ಶಾಲ್ ಥರ ಎತ್ಕೊಂಡು ಹೋಗಿ ಅಂತ. ಇವಾಗ ನಮ್ಮ ಕಡೆನೂ ಎಲ್ಲ ಹೇಗೆ ಟ್ರೆಡಿಷ್ನಲ್ ಡ್ರೆಸ್ಸೇ ಹಾಕ್ಕೊಂಡು ಬರಬೇಕು ಅಂತ ಇರುತ್ತೋ ಅವ್ರ ಕಡೆನೂ ಸ್ವಲ್ಪ ಅದೇ ಥರ ಫುಲ್ ನೀಟಾಗಿ ಡ್ರೆಸ್ಅಪ್ ಆಗಿಬಿಟ್ಟು ಬರಲಿ ಅಂತ. ಸೊ ನನಗೂ ಅವರು ಶಾಲ್ ಟೈಪ್ ಕೊಟ್ಟರು, ಅದನ್ನು ಹೊದ್ಕೊಂಡು ನಾನು ಕೂಡ ಟೆಂಪಲ್ನ ಕಂಪ್ಲೀಟಾಗಿ ನೋಡ್ತಾ ಇದ್ದೆ. ಮಧ್ಯದಲ್ಲಿ ಥರ ಒಂದು ಸ್ಲೀಪಿಂಗ್ ಬುದ್ಧ ಇದೆ. ಬನ್ನಿ ಹೋಗೋಣ, ಮುಗೀತು. ಕ್ಯಾಶ್ಯೂ ನಟ್ ಫ್ಯಾಕ್ಟ್ರಿ. ಕ್ಯಾಶ್ಯೂ ನಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಈಗ. ಎಂಟ್ರಿ ಪಾಸ್ ಥರ ಏನೋ ಕೊಟ್ಟರು. ಸಪ್ರೇಟ್ ಮಾಡ್ತಿದ್ದಾರೆ. 8 hours ವರ್ಕ್ ಮಾಡ್ಬೇಕಂತೆ. ಕೊಟ್ಟಿದ್ದಾರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್. ನೋಡಿ ಮೆಷಿನ್ಸ್ ಎಲ್ಲ ಯಾವ ಥರ ಯೂಸ್ ಮಾಡ್ತಾರೆ. ಎಲ್ಲ ಕಂಟ್ರೀಸ್ಗೂ ಹೋದಾಗ ಮ್ಯಾಗ್ನೆಟ್ಸ್ ತೊಗೊಂಬಂದು ಫ್ರಿಡ್ಜ್ಗೆ ಹಾಕೋಣ ಅಂತ, ಮೆಮೊರೀಸ್ ಅಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಎಷ್ಟೊಂದು ಮ್ಯಾಗ್ನೆಟ್ಸ್ ಇಟ್ಟಿದ್ರು, ಅದನ್ನೇ ನೋಡ್ತಾ ಇದ್ವಿ, ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ. ಇದು ಸೊ ಫೈನಲಿ ಇದು ತೊಗೊಳ್ತಾ ಇದ್ದೇವೆ. ಚೆನ್ನಾಗಿದೆ. ಇದೊಂದು ಎಷ್ಟು ಕಿಶೋರ್ ಇದು? 80 baht. ನೆಕ್ಸ್ಟ್ ಸ್ಟೇಷನ್ ಇಸ್ ಹನಿ ಬೀ ಫಾರ್ಮ್. ಅದೇ ಹನಿ ಬೀ ಫಾರ್ಮ್. ಫೋಟೋಶೂಟಿಗೆ ಚೆನ್ನಾಗಿದೆ. ತೋರಿಸ್ತಾ ಇದ್ದಾರೆ ನೋಡಿ ಜೇನುಳಗಳು. ಏನಾದರೂ ಎದ್ರೆ ಏನಿಲ್ಲ ಈಗ ಹಬ್ಬ. ಇದು ಬಿಗ್ ಬಿ ಅಂತೆ. ಕರೆಕ್ಟ್. ಅಲ್ಲ ಬೋರ್ಡ್ ಅನ್ಸುತ್ತದು. ಬಿಗ್ ಬಿ ಅಂತೆ. ಇದನ್ನೆಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ. ಇದ್ರೊಳಗಡೆ ಎಲ್ಲ ಬೀಸಿದೆ. ಬನ್ನಿ, ಫೋಟೋ ಶೂಟ್ಗೆಲ್ಲ ಚೆನ್ನಾಗಿ ಪ್ಲೇಸ್ ಮಾಡಿಬಿಟ್ಟು ಇಲ್ಲೆಲ್ಲ ಹನಿ ಬಿ ಇಟ್ಬಿಟ್ಟಿದ್ದಾರೆ. ಬಿಗ್ ಬಿ ಅಂತೆ. ಯಾರಾದರೂ ಅಪ್ಪಿ ತಪ್ಪಿ ಮಿಸ್ ಆಗಿ ಓಪನ್ ಮಾಡಿದ್ರೆ ಇದೆಲ್ಲ ಏನು ಸುಮ್ಮನೆ ಶೋಗ? ನಿಜವಾಗ್ಲೂ ಇದೆಯಾ ಅದ್ರೊಳಗಡೆ? ಹಾಂ ಹೌದು ಇದೆ. ಇದೆಲ್ಲ ಎದ್ರೆ ಏನು ಮಾಡೋದು ನಮ್ಮಂತ? ಓ ಇದು ಎಷ್ಟು ದೊಡ್ಡದಾಗಿದೆ. ಇದು ಗೊತ್ತು ಅಲ್ಲ, ಎಲ್ಲಿಂದನೋ ತಗೊಂಡು ಬಂದು ಪ್ಲೇಸ್ ಮಾಡಿಟ್ರ ದೇವ್ರು ಇದನ್ನ ಅಂದರೆ ಬೇರೆ ಕಡೆ ಎಲ್ಲೋ ಕಟ್ಟಿರುತ್ತಲ್ಲ, ಅದನ್ನು ತಗೊಂಡು ಬಂದು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಈ ಶೇಪಲ್ಲಿ. ಹನಿ ಆ್ಯಂಡ್ ವಾಟರ್ ಮಿಕ್ಸ್ಚರ್ ಚೆನ್ನಾಗಿರುತ್ತೆ. ಹನಿ ಆ್ಯಂಡ್ ನೀರು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದಾ? ಬೇಡ, ನೀವೇ ಕುಡ್ಕೊಳ್ಳಿ. ಸಾಕು, ಹೋಗೋಣ ಬನ್ನಿ. ಜಮ್ಸ್ ಗ್ಯಾಲರಿಗೆ ಬಂದಿದ್ದೀವಿ ಇವಾಗ. ಒಳಗಡೆ ಫೋಟೋ ವಿಡಿಯೋಸ್ ಎಲ್ಲ ಅಲೋಡ್ ಇಲ್ಲ ಅಂತಂದು ಡಿಫ್ರೆಂಟ್ ಟೈಪ್ಸ್ ಆಫ್ ರಿಂಗ್ಸ್, ಪರ್ಲ್ಸ್, ಡೈಮಂಡ್ಸ್, ರೂಬಿ ಎಲ್ಲ ಇಟ್ಟಿದ್ದೆ. ಇಷ್ಟು ಇವತ್ತಿಂದು
ಇವ್ರ ಪ್ಯಾಕೇಜಲ್ಲಿ ಕವರ್ ಮಾಡೋದೆಲ್ಲ ಆಲ್ಮೋಸ್ಟ್ ಮುಗೀತು. ಆಮೇಲೆ ಈವ್ನಿಂಗ್ ಸ್ವಲ್ಪ ರೆಸ್ಟ್, ಇವಾಗ ಹೋಟ್ಲಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಫುಕೆಟ್ ಓಲ್ಡ್ ಟೌನ್ ಸ್ಟ್ರೀಟ್ ಚೆನ್ನಾಗಿದೆ. ಈವ್ನಿಂಗ್ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ. ರೂಮಿಗೆ ಬಂದು ಸ್ವಲ್ಪ ಹೊತ್ತು ಮಲಗಿದ್ವಿ. ತುಂಬ ನಿದ್ದೆ ಬರ್ತಾಯಿತ್ತು. ಸ್ವಲ್ಪ ಹೊತ್ತು ಮಲಗಿದ್ದು ಇವಾಗ ಫುಕೆಟ್ ಓಲ್ಡ್ ಟೌನ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಫ್ರೆಶ್ ಅಪ್ ಆಗಿ. ಆಮೇಲೆ ಓಲ್ಡ್ ಟೌನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹಂಗೆ ನೈಟ್ ಡಿನ್ನರ್ ಮಾಡ್ಕೊಂಡು ಬರೋಣ. ನೋಡೋಣ ಹೇಗಿರುತ್ತೆ ಪ್ಲೇಸ್ ಅಂತ. ಸ್ವಲ್ಪ ಮಸಾಜ್ ಮಾಡಿಸ್ಕೊಂಡು ಅನಿಸ್ತದೆ. ಮಸಾಜ್ ಮಾಡಿಸ್ಕೊಂಡು ನನ್ನ ಹಸ್ಬೆಂಡಿಗೆ ಮಸಾಜ್ ಬೇಕಂತೆ. ಬಾಡಿ ಪೇನ್ ಆಗ್ತದೆ. ಬಾಡಿ ಪೇನ್ ಅಲ್ಲ, ಫಸ್ಟ್ ಡೇಗೆ ಬಾಡಿ ಪೇನ್ ಅಂದರೆ ಹೆಂಗೆ ಕಿಶೋರ್? ಫಸ್ಟ್ ಡೇಗೆ ಬರೋದು ಬಾಡಿ ಪೇನ್, ಆಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತೀರಾ? ನಮ್ಮ ಹೋಟೆಲಿಂದ ಸ್ಟ್ರೀಟ್ ಇದು ಓಲ್ಡ್ ಟೌನ್ ಬಂದು ಆಲ್ಮೋಸ್ಟ್ 1 ಕಿಲೋಮೀಟರ್ ಏನೋ ಇದೆ. ವಾಕಬಲ್ ಡಿಸ್ಟೆನ್ಸೇ. ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವುದೋ ಮಸಾಜ್ ಸೆಂಟರ್ ನೋಡಿಬಿಟ್ಟು ಮಸಾಜ್ ಮಾಡಿಸ್ಕೊಳಕ್ಕೆ ನೆನಪಾಗೋಯ್ತು ನನ್ನ ಹಸ್ಬೆಂಡ್ಗೆ ಅಲ್ವಾ? ಥೈಲ್ಯಾಂಡಿಗೆ ಬರೋದು ಮೀನ್ ಮಸಾಜ್. ಅಯ್ಯೋ, ನಾನು ಥೈಲ್ಯಾಂಡ್ ಬಾರ್ ನೋಡಿ. ಟುಕ್ ಟುಕ್ ಹೋಗೋಣ ಒಂದ್ಸಲ. ಟುಕ್ ಟುಕ್ ಸಿಗ್ಬೇಕಲ್ಲ, ಅದೆಲ್ಲ ಟುಕ್ ಟುಕ್ ಸಿಗುತ್ತೆ. ಇಲ್ಲಿಂದ ಹೋಟ್ಲಿಗೆ ಬಿಡ್ತಾರೆ ಸ್ವಲ್ಪ. ಆದರೆ ಇಲ್ಲಿ ಹ್ಯಾಟ್ ಕೇಳೋಣ ಎಷ್ಟು? $290 ಬಾತ್ ಅಂತಪ್ಪ. ಆಲ್ಮೋಸ್ಟ್ 900. ಅದೇ ಹೇಳಿದ್ದು. ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಒಂದು 200-250ಗೆ ಚೆನ್ನಾಗಿರೋದೇ ಸಿಗುತ್ತೆ. ದಿಸ್ ಈಸ್ ಟೂರಿಸ್ಟ್ ಪ್ಲೇಸ್. ನಾಳೆ ಹಾಕೊಳಕ್ಕೆ ಒಂದು ಬೇಕಿತ್ತು. ಇದೆಲ್ಲ ಮ್ಯಾಗ್ನೆಟ್ಸ್ ನೋಡಿ 1440 ಅಂತೆ. ನಾನು ಹೇಳ್ದೆ ಬೇಡ ಅಂತ. ಕಿಶೋರ್ ಅಲ್ಲೇ ತಗೊಂಡ್ರು. ಏನು ಕಿಶೋರ್? ಕ್ರಾಕ್ಸ್ ಇಟ್ಕೊಂಡು ಬೇರೆದು ಯಾಕೆ ನೋಡ್ತಾ ಇದ್ದೀರಾ? ನೋಡಿ ಇದೆಲ್ಲ ಕ್ಯೂಟ್ ಗ್ಲಾಸಸ್ ಎಷ್ಟು ಚೆನ್ನಾಗಿದೆ ಅಂತ. ಶಾರ್ಟ್ಸ್ ಚೆನ್ನಾಗಿರುತ್ತೆ ಅಲ್ಲ? ಏನೇನೋ ಅನ್ಕೋಬೇಡಿ, ನಾನು ಹೇಳಿದ್ದು ಜ್ಯೂಸ್ ಶಾರ್ಟ್ಸ್ಗೆ. ನಾನು ಆಗಲೇ ತೋರಿಸಿದ್ನಲ್ಲ ಮ್ಯಾಗ್ನೆಟ್ಸ್ ಎಲ್ಲ, ಅದು ಜಸ್ಟ್ 40 ಬಾತ್ ಅಂತ ಹೇಳಿ. ನಾವು ಕ್ಯಾಶ್ಯೂ ನಟ್ ಫ್ಯಾಕ್ಟ್ರಿ ತಗೊಂಡ್ವಿ. ನಾನು ಹೇಳಿದೆ ಕಿಶೋರ್ಗೆ ಬೇಡ ಅಂತ, ಕೇಳಲಿಲ್ಲ. ಅಲ್ಲಿ 80 ಬಾತ್ ಕೊಟ್ಟು ತಗೊಂಡ್ರು ಅಂದರೆ ಆಲ್ಮೋಸ್ಟ್ 30-40 ರುಪೀಸ್ ಆಯಿತು. ಈಗ ಜಸ್ಟ್ 40 ಬಾತ್. ಏನೆಲ್ಲ ಹಿಂಗೆ ಕಟ್ ಮಾಡಿ ಇಡ್ತವ್ರೆ. ಕಿಶೋರ್ ಇದು? ಹಾಂ, ಏನದು? ಈ ಸ್ಟ್ರೀಟ್ ನೋಡಿ ಫುಲ್ ಯುರೋಪಿಯನ್ ಇನ್ಸ್ಪೈರ್ಡ್. ಈ ಸ್ಟ್ರೀಟ್ ಎಲ್ಲ ಸ್ವಲ್ಪ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ಸ್ ಇದೆ. ಯುರೋಪಿಯನ್ ಬಿಲ್ಡಿಂಗ್ಸ್ ಇನ್ಸ್ಪೈರ್ಡ್ ಅಂತ ಹೇಳ್ಬೋದು. ಅಲ್ಲಲ್ಲಿ ಫೋಟೋ ಬೂತ್ ಮಾಡಿದ್ದಾರೆ. ಫೋಟೋಸ್ ತೆಗೆಸ್ಕೊಳ್ಳೋಕೆ ಚೆನ್ನಾಗಿದೆ. ಪ್ಲೇಸು ನಮ್ಮ ಹೋಟೆಲಿಂದ ಒಂದು 200 ಮೀಟರ್ಸ್ ಇರ್ಬೋದಾ? 200-300 ಮೀಟರ್ಸ್ ಇರ್ಬೋದಂತೆ. ನೋಡಿ ತುಂಬ ಚೆನ್ನಾಗಿದೆ, ಯುರೋಪಿಯನ್ ಸ್ಟೈಲಲ್ಲಿದೆ. ಅಲ್ಲಿ ಕಾಣಿಸ್ತಾ ಇರೋ ಬಿಲ್ಡಿಂಗ್ಗೆ ನಮ್ಮ ಹೋಟೆಲ್, ನಾವು ಸ್ಟೇ ಆಗಿರೋ ಹೋಟೆಲ್. ಈಗ ಲಾಸ್ಟ್ ಫ್ಲೋರಲ್ಲಿ ರೂಫ್ ಟಾಪ್ ರೆಸ್ಟೋರೆಂಟ್ ಇದೆ. ಅಲ್ಲೇ ಇವಾಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಡಿನ್ನರ್ ಮಾಡಿಬಿಟ್ಟು ಡೇ ಎಂಡ್ ಮಾಡೋಣ.